ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ತಿರುಗಿ ಮತ್ತೊಂದು ಆವರ್ತಿ ಭಾನುವಾರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ ಒಂದು ಕೊನೆಯ ವಚನದಲ್ಲಿ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಒಳ್ಳೆಯ ಫಲ ಬೇಕೆಂದರೆ ನಿನ್ನ ಮರವು ಒಳ್ಳೆ ಮರವಾಗಿರಬೇಕು. ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡುತ್ತದೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತದೆ, ಒಂದು ಮರ ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಮ್ಗೆ ಒಳ್ಳೆಯ ಒಂದು ಫಲ ಬೇಕು. ಒಂದು ಮರ ನಾವು ಹಾಕಿದ್ದೇವೆ ಅಂದರೆ, ಒಂದು ಗಿಡ ನಾವು ನೆಟ್ಟಿದೆ ಅಂದರೆ ನಾವು ಏನು ಆಸೆ ಪಡ್ತೇವೆ? ನಾವು ಒಳ್ಳೆಯ ಫಲ ಅದರಿಂದ ನಾವು ಪಡೆದುಕೊಳ್ಬೇಕೆಂದು ನಾವು ಬಯಸ್ತೇವೆ. ಮತ್ತು ಒಳ್ಳೆಯ ಮರ ಏನು ಮಾಡುತ್ತೆ? ಅದು ಒಳ್ಳೆಯದೇ ಫಲ ಕೊಡುತ್ತೆ. ಒಂದು ವೇಳೆ ನಮ್ಮ ಸ್ಥಳದಲ್ಲಿ ನಮ್ಮ ಮನೆ ಹತ್ತಿರ ನಾವು ಕೆಟ್ಟ ಒಂದು ಮರ ಇದ್ದರೆ ಅದರಿಂದ ಏನಾಗುತ್ತೆ? ಕೆಟ್ಟ ಫಲನೇ ಬರುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಮಾಡುವಂಥ ಕಾರ್ಯಗಳು ಏನಾಗಿದ್ದೇವೆ? ಮರದಂತಿವೆ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಕೆಲಸಗಳಲ್ಲಿ ನಾವು ಒಳ್ಳೆತನದಿಂದ ನಾವು ಸಸಿಯನ್ನು ನೆಟ್ಟಿದ್ದಾರೆ, ಅದೇನಾಗುತ್ತೆ? ಮರವಾಗಿ ಬೆಳೆಯುತ್ತದೆ. ಇವತ್ತು ನಾವು ಒಳ್ಳೆಯ ಕೆಲಸ ಮಾಡಿದಾಗ ಅದೇನಾಗುತ್ತೆ? ಆ ಒಳ್ಳೆಯ ತನದ ಒಂದು ಮರವನ್ನು ನಾವು ನೆಟ್ಟಿದಾಗ, ಅದಕ್ಕೆ ನಾವು ಒಳ್ಳೆತನದಿಂದ ಬೆಳೆಸಿದಾಗ ಏನಾಗುತ್ತೆ? ಅದು ದಿನ ದಿನ ಅದು ಒಳ್ಳೆಯ ರೀತಿ ಬೆಳೆದು ಅದು ಮರ ಏನು ಮಾಡುತ್ತೆ? ಒಳ್ಳೆಯ ಫಲ ಕೊಡುತ್ತೆ. ಒಂದು ಮರ ನೆಟ್ಟಿದಾಗ ಅದಕ್ಕೆ ನಾವು ಚೆನ್ನಾಗಿ ನೀರು ಹಾಕಿ, ಗೊಬ್ಬರ ಹಾಕಿ, ಅದಕ್ಕೆ ಗಾಳಿ, ನೀರು, ಬೆಳಕು ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದ್ದರೆ ಅದೇನು ಮಾಡುತ್ತೆ? ಅದು ಉನ್ನತವಾಗಿ ಬೆಳೆಯುತ್ತೆ. ಮತ್ತು ನಾವು ಅಪೇಕ್ಷೆ ಪಟ್ಟಂತೆ ಅದು ಏನು ಮಾಡುತ್ತೆ? ಒಳ್ಳೆಯ ಫಲ ನಮಗೆ ಒದಗಿಸಿಕೊಡುತ್ತೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಮರ ನೆಟ್ಟು ಅದಕ್ಕೆ ನಾವು ಸರಿಯಾಗಿ ನೀರು ಹಾಕಲಿಲ್ಲ, ಅದಕ್ಕೆ ನಾವು ಸರಿಯಾಗಿ ಗೊಬ್ಬರ ಹಾಕಿಲ್ಲ, ಅದಕ್ಕೆ ಸರಿಯಾಗಿ ನಾವು ಜೋಪಾನ ಮಾಡಿಲ್ಲ ಅಂದರೆ ಏನು ಮಾಡುತ್ತೆ? ಆ ಮರದಿಂದ ಒಳ್ಳೆಯ ಫಲ ಬರುವುದಿಲ್ಲ. ಏಕೆಂದರೆ ಆ ಮರಕ್ಕೆ ನಾವು ಚೆನ್ನಾಗಿ ನೋಡಿಕೊಂಡಿಲ್ಲ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೇನು ಮಾಡಬೇಕು? ನಮ್ಮ ಮರ ಅಂದರೆ ನಮ್ಮ ಜೀವನ. ನಮ್ಮ ಮರ ಅಂದರೆ ಇವತ್ತು ನಮ್ಮ ಆತ್ಮಿಕ ಒಂದು ಹೃದಯವನ್ನು ನೋಡ್ತೇವೆ. ನಾವು ನಮ್ಮ ಮಕ್ಕಳಿಗೆ ನಾವು ಕೂಡ ಮತ್ತು ನಮ್ಮ ಮಕ್ಕಳಿಗೆ ಕೂಡ ಏನು ಮಾಡಬೇಕು? ನಾವು ಒಳ್ಳೆಯ ರೀತಿಯಿಂದ ದೇವರಲ್ಲಿ ಬೆಳೆಸಬೇಕು. ಹಲ್ಲೆಲೂಯಾ. ಒಂದು ಮರಕ್ಕೆ ಯಾವ ರೀತಿ ನಾವು ಒಳ್ಳೆಯ ರೀತಿಯಿಂದ ಅದು ಗಾಳಿ, ನೀರು, ಬೆಳಕು, ಗೊಬ್ಬರ ಹಾಕಿ ಬೆಳೆಸಿದ ಒಳ್ಳೆಯ ಫಲ ಕೊಡ್ತದೋ ಅದೇ ರೀತಿ ಇವತ್ತು ನಾವು ಒಳ್ಳೆಯತನದಿಂದ ಬೆಳಿಬೇಕು. ಮತ್ತು ನಮ್ಮ ಮಕ್ಕಳಿಗೆ ಕೂಡ ಏನು ಮಾಡಬೇಕು? ನಾವು ಒಳ್ಳೆಯತನ ಬೋಧಿಸಬೇಕು. ಅವ್ರಿಗೆ ಒಳ್ಳೆಯ ಬುದ್ಧಿ, ಜ್ಞಾನ, ವಿವೇಕ ಹೇಳಬೇಕು. ಅವ್ರಿಗೆ ದೇವರ ವಾಕ್ಯ ಬೋಧಿಸಬೇಕು. ಹಾಗೇನು ಮಾಡುತ್ತೆ? ಅವರು ದೊಡ್ಡರಾದ ಮೇಲೆ ಅವರಿಂದ ಒಳ್ಳೆಯ ಒಂದು ಪ್ರತಿಫಲ ನಮಗೆ ಸಿಗುತ್ತದೆ. ಅವರಿಗೆ ದೇವರ ವಾಕ್ಯನ ಬೋಧಿಸಿ ದೇವರಲ್ಲಿ ಬೆಳೆಸಬೇಕು. ಆಗ ಅದರಿಂದ ನಾವು ಒಳ್ಳೆಯ ಫಲ ಅಂದರೆ ಒಳ್ಳೆಯ ಒಂದು ಪ್ರತಿಫಲ ಅಪೇಕ್ಷೆ ಮಾಡಿದ್ರೂ ಕೂಡ ನಮಗೆ ಒಳ್ಳೆಯ ಫಲನೇ ಸಿಗುತ್ತದೆ. ಒಂದು ಮಕ್ಕಳಿಗೆ ನಾವು ಚಿಕ್ಕದಿಂದಲೇ ಅವುಗಳಿಗೆ ನಾವು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ, ಅವಕ್ಕೆ ನಾವು ಸರಿಯಾಗಿ ಬೆಳೆಸಲಿಲ್ಲ ಅಂದರೆ, ಅವ್ರಿಗೆ ನಾವು ಸರಿಯಾಗಿ ದೇವರ ವಾಕ್ಯ ಬೋಧಿಸಲ್ಲ ಅಂದರೆ ಏನಾಗುತ್ತೆ? ಅವರು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾರೆ, ಅವರು ನಾಶನದ ಮಾರ್ಗದಲ್ಲಿ ಹೋಗ್ತಾರೆ. ಅವರು ದೊಡ್ಡವರಾಗಿ ಏನು ಮಾಡ್ತಾರೆ? ಅನೇಕ ತನ್ನ ಜೀವನದಲ್ಲಿ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾರೆ. ಅವರು ಯಾರು? ಮಗಳಾಗಿರ್ಬೋದು, ಮಗ ಆಗಿರ್ಬೋದು. ಇವತ್ತು ಅವ್ರಿಗೆ ನಾವು ದೇವರ ವಾಕ್ಯ ಬೋಧಿಸಲಿಲ್ಲ, ಅವ್ರಿಗೆ ಚರ್ಚಿಗೆ ಹೋಗು, ನೀ ದೇವರ ವಾಕ್ಯ ಓದು ಎಂಬುದಾಗಿ ನಾವು ಅವ್ರಿಗೆ ಕಲಿಸಲಿಲ್ಲ ಅಂದರೆ ಏನಾಗುತ್ತೆ? ಅಂಥ ಮಕ್ಕಳು ಏನಾಗ್ತಾರೆ? ಅವರಿಂದ ಒಳ್ಳೆಯ ಫಲ ನಾವು ಅಪೇಕ್ಷೆ ಪಡೋದು ತಪ್ಪಾಗುತ್ತೆ. ಯಾಕಂದರೆ ಅವ್ರು ಚಿಕ್ಕದಿದ್ದಾಗ ಅವ್ರಿಗೆ ನಾವು ಸರಿಯಾಗಿ ಬೋಧಿಸಿಲ್ಲ, ದೇವರ ಉಪದೇಶ ಅವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಅವರಿಗೆ ನಾವು ಕೊಟ್ಟಿಲ್ಲ. ಸ್ಕೂಲಿಗೆ ಹೋಗ್ಲಿಕ್ಕೆ ನಾವು ಅವರಿಗೆ ಸರಿಯಾಗಿ ನಾವು ಪಾಠ ಹೇಳಿಲ್ಲ. ಅದಕ್ಕೆ ಅಂಥ ಮಕ್ಕಳು ಏನು ಮಾಡ್ತಾರೆ? ಮುಂದಿನ ಜೀವನದಲ್ಲಿ, ಯೌವನ ಕಾಲದಲ್ಲಿ ಅವರೇನಾಗ್ತಾರೆ? ಒಳ್ಳೆಯ ಫಲ ಕೊಡೋಕ್ಕೆ ಅವರಿಂದ ಆಗಲ್ಲ. ಯಾಕಂದರೆ ಅವ್ರು ಚಿಕ್ಕದಿಂದ ಅವರಿಗೆ ಒಳ್ಳೆಯ ಬೋಧನೆ, ಒಳ್ಳೆಯ ಉಪದೇಶ ಸಿಕ್ಕಿಲ್ಲ. ಒಂದು ಮಗುವಿಗೆ ಚಿಕ್ಕದಿಂದ ಒಳ್ಳೆ ಬೋಧನೆ, ಒಳ್ಳೆ ಉಪದೇಶ ಸಿಕ್ಕಿದರೆ ಆ ಮಗು
ದಿನ ದಿನ ದೇಹ ಬಲದಲ್ಲಿ ಜ್ಞಾನ ಬಲದಲ್ಲಿ ಏನಾಗುತ್ತೆ, ವೃದ್ಧಿಯಾಗುತ್ತೆ, ಅಭಿವೃದ್ಧಿ ಆಗಿ ಮುಂದೆ ದೊಡ್ಡ ಆಶೀರ್ವಾದ ತನ್ನ ಕುಟುಂಬಕ್ಕೆ, ತನ್ನ ಊರಿಗೆ ತರುತ್ತೆ. ತನ್ನ ತಂದೆ ತಾಯಿಗೆ ಒಳ್ಳೆಯ ಪ್ರತಿಫಲ, ಒಳ್ಳೆಯ ಫಲ ಅದು ಆ ಮಕ್ಕಳು ತಂದು ಕೊಡ್ತಾರೆ. ಯಾವ ರೀತಿ ಒಂದು ಮರಕ್ಕೆ ನಾವು ಚೆನ್ನಾಗಿ ನೋಡಿಕೊಂಡು ಅದಕ್ಕೆ ಗಾಳಿ ಬೆಳಕು ನೀರು ಎಲ್ಲ ಗೊಬ್ಬರ ಹಾಕಿ ಚೆನ್ನಾಗಿ ಅದಕ್ಕೆ ಕಾವಲಾಗಿ ನಾವು ನೋಡಿಕೊಂಡ್ರೆ ಅದು ದೊಡ್ಡದಾಗಸ್ತನ ಚೆನ್ನಾಗಿ ದೊಡ್ಡದಾದ ಮೇಲೆ ಅದು ನೆರಳು ಕೊಡುತ್ತೆ ಮತ್ತು ಅದು ಫಲ ಕೊಡುತ್ತೆ. ಆ ನೆರಳಲ್ಲಿ ಅನೇಕ ಜನರು ಬಂದು ಕೂತ್ಕೋಬೋದು. ಆ ಮರದಿಂದ ಹಣ್ಣುಗಳು ತಿಂದು ತೃಪ್ತಿ ಆಗ್ಬೋದು. ಆದರೆ ಈ ರೀತಿ ಒಬ್ಬ ವ್ಯಕ್ತಿಗೆ ನಾವು, ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಬುದ್ಧಿ ಜ್ಞಾನ ವಿವೇಕ ಕೊಟ್ಟು ದೇವರಲ್ಲಿ ಬೆಳೆಸಿದರೆ, ದೇವರ ವಾಕ್ಯದಲ್ಲಿ ಏನಾಗುತ್ತೆ, ಅವರು ಮುಂದೆ ಒಳ್ಳೆಯ ಅನೇಕ ಜನರಿಗೆ ನೆರಳಾಗ್ತಾರೆ. ಅವರಿಂದ ಅನೇಕ ಫಲಗಳು ಅನೇಕರಿಗೆ ಜನರಿಗೆ ದೊರಕುತ್ತವೆ. ಅದು ಆತ್ಮಿಕ ಫಲಗಳು ಅವರು ದೇವರಿಂದ ಅವರಿಗೆ ಸಿಗುತ್ತವೆ ಮತ್ತು ಜನರಿಗೆ ಅವರು ಆತ್ಮಿಕ ಫಲವನ್ನು ಹಂಚುತ್ತಾರೆ. ಒಂದು ವೇಳೆ ನಮ್ಮ ಮಕ್ಕಳಿಗೆ ನಾವು ದೇವರ ವಾಕ್ಯ ಬೋಧಿಸಲಿಲ್ಲ, ಚಿಕ್ಕದಿಂದ ಅವರಿಗೆ ಒಳ್ಳೆಯ ಮಾರ್ಗ ನಡೆಸಲೆಂದರೆ ಅವರೇನಾಗ್ತಾರೆ, ಕೆಟ್ಟವರಾಗಿ ದಾರಿ ತಪ್ಪಿ ನಾಶದ ಮರೆಗೆ ಹೋಗ್ತಾರೆ. ಮರಕ್ಕೆ ನಾವು ಸರಿಯಾಗಿ ಚಿಕ್ಕಂದಿಂದಲೇ ಸಸಿದ್ದಾಗ ಅದು ಸರಿಯಾಗಿ ನೋಡಲಿಲ್ಲ ಅಂದರೆ ಏನಾಗುತ್ತೆ, ಅದು ಚೆನ್ನಾಗಿ ಬೆಳೆಯೋದಿಲ್ಲ. ಬೆಳೆಯಲ್ಲ ಅಂದ್ರಲ್ಲಿ ಅದರ ನೆರಳು ಕೂಡ ಬರಲ್ಲ, ಅದು ಫಲನೂ ಕೂಡ ಬರಲ್ಲ. ಅದೇನಾಗುತ್ತೆ, ಹಾಳಾಗ್ತದೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಸತ್ಯವೇದದಲ್ಲಿ ಅನೇಕ ಒಂದು ದೇವರ ವಾಕ್ಯವನ್ನು ನೋಡ್ತೇವೆ. ಸಮುವೇಲನಿಗೆ ಆತನ ತಾಯಿ ಹನ್ನಳು ಏನು ಮಾಡಿದಳು, ಚಿಕ್ಕಂದಿಂದಲೇ ದೇವರ ಆಲಯದಲ್ಲಿ ಬಿಟ್ಟಳು. ದೇವರ ವಾಕ್ಯದಲ್ಲಿ ಬೆಳೆಯಲಿ ಎಂಬುದಾಗಿ ಆಕೆಯು ತನ್ನ ಮಗನಾದ ಸಮುವೇಲನಿಗೆ ಏನು ಮಾಡಿದಳು, ದೇವರ ಸೇವಕನಾದ ಎಲಿ ಹತ್ರ ತಂದುಬಿಟ್ಟಿದಳು. ಆ ಸಮುವೇಲನು ದೇವರ ಆಲಯದಿದ್ದುಕೊಂಡು ದೇವರ ದರ್ಶನ ನೋಡ್ತಾ ಇದ್ದನು. ದೇವರ ಭಯಭಕ್ತಿಯಲ್ಲಿ ಬೆಳೆದು ಮುಂದೆ ಏನಾದನು, ದೊಡ್ಡ ಪ್ರವಾದಿ ಆದನು. ಆಮೇನ್. ಅನೇಕ ಜನರಿಗೆ ಆತನು ರಾಜರಿಗೆ, ಅರಸರಿಗೆ ಅಭಿಷೇಕ ಮಾಡುವಂಥ ಆಶೀರ್ವಾದಕರವಾದ ವ್ಯಕ್ತಿಯಾಗಿ ಆತನು ಬೆಳೆದನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನು ಮಾಡಬೇಕು, ದೇವರ ಆಲಯದಲ್ಲಿ ಬೆಳೆಸಬೇಕು. ದೇವರ ವಾಕ್ಯದಲ್ಲಿ ನಿಮ್ಮ ಮಕ್ಕಳಿಗೆ ಬೆಳೆಸಬೇಕು. ಯೇಸು ಕ್ರಿಸ್ತನು ಕೂಡ ಶಿಶುವಾಗಿ ಈ ಲೋಕಕ್ಕೆ ಬಂದನು. ನಿನ್ನ ಹಾಗೆ ರಕ್ತ ಮಾಂಸಧಾರಿಯಾಗಿ ಆತನು ಶಿಶುವಾಗಿ ಲೋಕಕ್ಕೆ ಬಂದನು. ಅವರ ತಾಯಿ ಮರಿಯಳು ಯೂಸೆಫ್ ಕೂಡ ಯೇಸು ಕ್ರಿಸ್ತನಿಗೆ ಏನು ಮಾಡಿದರು, ಆತನಿಗೆ ಒಳ್ಳೆಯ ರೀತಿಯಿಂದ ಬೆಳೆಸಿದರು. ಯೇಸು ಕ್ರಿಸ್ತನು ಚಿಕ್ಕಂದಿನಲ್ಲಿ ದೇಹ ಬಲದಲ್ಲಿ ಜ್ಞಾನ ಬಲದಲ್ಲಿ ಆತನು ದೇವರಲ್ಲಿ ಬೆಳೀತಾ ಹೋದರು. 12 ವರ್ಷ ಇದ್ದಾಗ ಏನು ಮಾಡಿದರು, ಅನೇಕ ದೊಡ್ಡ ವಿದ್ವಾಂಸರ ಜೊತೆ, ಅನೇಕ ದೊಡ್ಡ ಪಂಡಿತರ ಜೊತೆ ಆತನು ಮಾತಾಡುವಂಥ ಶಕ್ತರು ಯೇಸು ಕ್ರಿಸ್ತನಾದರು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಶಿಶುವಾಗಿ ಜನಿಸಿ ನಮಗೋಸ್ಕರ ಆತನು ಪ್ರಾಣ ಕೊಟ್ಟು ತನ್ನ ದೇಹವನ್ನು ಛಿದ್ರ ಮಾಡಿಕೊಂಡನು. ಆತನು ನಮಗೆ ಒಳ್ಳೆಯ ಫಲವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಿಮ್ಮ ತಂದೆ ತಾಯಿಗಳು ಇವತ್ತು ನಿಮಗೆ ಸರಿಯಾಗಿ ಬೆಳೆಸಲಿಲ್ಲ ಅಂದರೆ ನೀವು ಏನಾಗ್ತೀರಾ, ನಾಶನದಲ್ಲಿ ಹೋಗ್ತೀರಾ. ತಂದೆ ತಾಯಿಗಳೇ, ಇವತ್ತು ನಿಮ್ಮ ಮಕ್ಕಳಿಗೆ ನೀವು ದೇವರ ವಾಕ್ಯದಲ್ಲಿ ಬೆಳೆಸಲಿಲ್ಲ ಅಂದರೆ, ಅವರಿಗೆ ನೀವು ಒಳ್ಳೆಯ ಸ್ಟಡಿ, ಒಳ್ಳೆಯ ಎಜುಕೇಷನು, ಒಳ್ಳೆಯ ದೇವರ ಜ್ಞಾನ, ನೀವು ದೇವರ ವಾಕ್ಯ ಅವರಿಗೆ ಬೋಧಿಸಲಿಲ್ಲಂದರೆ ಅವರೇನಾಗ್ತಾರೆ, ಒಳ್ಳೆಯ ಫಲ ಕೊಡೋಕ್ಕಾಗಲ್ಲ. ಇವತ್ತು ಅನೇಕ ಜನರು ಕಳ್ಳತನ, ಸುಳ್ಳು, ಮೋಸ, ವ್ಯಭಿಚಾರ, ದರೋಡೆ ಮಾಡಿ ಅನೇಕ ಮಕ್ಕಳೇನು ಮಾಡ್ತಾಯಿದ್ದಾರೆ, ಸೆರೆಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ತಂದೆ ತಾಯಿಗಳು ಅವರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರಿಗೆ ಒಳ್ಳೆಯ ಉಪದೇಶ, ಒಳ್ಳೆಯ ಬುದ್ಧಿ, ಒಳ್ಳೆಯ ಜ್ಞಾನ ಅವ್ರಿಗೆ ಸಿಗಲಿಲ್ಲ, ಅವ್ರಿಗೆ ದೇವರ ವಾಕ್ಯ ಸಿಗಲಿಲ್ಲ. ಅದಕ್ಕೆ ಅವರೇನಾಗಿದ್ದಾರೆ, ಮನುಷ್ಯತ್ವ ಮರೆತು ತಪ್ಪು ಕೆಲಸ ಮಾಡಿ, ಪಾಪದ ಕೆಲಸ ಮಾಡಿಗೂ ಸೆರೆಮನೆಯಲ್ಲಿ ಬಿದ್ದಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಒಂದು ಮರ ಅದು ದೊಡ್ಡದಾಯಿತು ಅಂದರೆ, ಅದು ಮರಕ್ಕೆ ಫಲ ಕೊಡಲಿಲ್ಲ ಅಂದರೆ ಅದಕ್ಕೆ ಏನು ಮಾಡ್ತೀವಿ, ಕಡ್ದು ಹಾಕ್ತೀವಿ. ಒಂದು ವೇಳೆ ಒಂದು ಮರಕ್ಕೆ ನಾವು ಬೆಳೆಸಿ ಚೆನ್ನಾಗಿ ಫಲ ಕೊಟ್ಟರೆ ಅದಕ್ಕೆ ಏನು ಮಾಡ್ತೀವಿ, ಇನ್ನೂ ನಾವು ಅಂಥ ಮರಗಳು ಇನ್ನೂ ಹೆಚ್ಚಾಗಿ ನೆಡುತ್ತೇವೆ. ದೇವರು ಕೂಡ
ಏನಾಗಿದ್ದಾರೆ? ದ್ರಾಕ್ಷ ಬಳ್ಳಿಯಾಗಿದ್ದಾರೆ. ನಾವು ಕೊಂಬೆಗಳಾಗಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಇವತ್ತು ನಾವು ಫಲ ಕೊಡದೆ ಹೋದರೆ ದೇವರೇನು ಮಾಡ್ತಾರೆ? ಆ ಕೊಂಬೆಗಳನ್ನು ಮುರಿದು ಹಾಕ್ತೇನೆ ಅಂತಾರೆ. ಅದಕ್ಕೆ ಅರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಆತನು ದ್ರಾಕ್ಷ ಬಳ್ಳಿ ಆಗಿರುವಾಗ ನಾವು ಆತನಲ್ಲಿ ಕೊಂಬೆಗಳಾಗಿದ್ದು ನಾವು ಫಲ ಕೊಡುವರಂತೆ ಆಗೋಣ. ಪರಿಶುದ್ಧ ದೇವರ ಶಕ್ತಿ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ದೇವರು ಈ ವಾಕ್ಯದಂತೆ ನಾವು ಒಳ್ಳೆಯ ಮರಗಳಾಗಿ ನಾವು ಒಳ್ಳೆಯ ಫಲವನ್ನು ಕೊಡುವಂತೆ ದೇವರು ನಮ್ಮನ್ನು, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಈ ವಾಕ್ಯದಂತೆ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಂದು ಆವರ್ತಿ, ಮೇ ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.